ಆ್ಯಂಡ್ MP ಗುರು ಓಪನ್ ಆಗ್ತಾ ಇದ್ದಿಲ್ಲ. ಹೆಂಗೆ ಓಪನ್ ಆಯ್ತು ಅಂದರೆ ಹೇಳೋಕ್ಕಾಗಲ್ಲ. ಇವಾಗ ನೆಕ್ಸ್ಟ್ ಲೆವೆಲ್ಲು. ಚೆಕ್ ಹತ್ತು ಕಡೆಯಿಂದ ಹೋಗ್ಬೇಕಾಗಿತ್ತು, ಬಿಕಾಸ್ ಹತ್ತು ಕಡೆ ಜಾಮ್ ಇರುತ್ತೆ ಗುರು. ಅದರಿಂದ ನಾನು ಈ ಕಡೆ ಬಂದೆ. ಈ ಕಡೆಯಿಂದ ನುಗ್ಗೋಕ್ಕಾಗಲ್ಲ ಅನಿಸುತ್ತೆ. ಇಲ್ಲ, ನುಗ್ಬೋದು ಗುರು, ಪರವಾಗಿಲ್ಲ. ಒಂದು ಲೆವೆಲ್ಗೆ ಸೊ ಹೇ ಗೈಸ್, ಅಸ್ಸಲಾಮು ಅಲೈಕುಮ್. ನನ್ನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ನಾವು ಇವಾಗಿರೋ ಗಾಡಿ MP ಬಾವಾ. ಆ್ಯಂಡ್ ಮದುವೆಗೆ ಹೋಗ್ಬೇಕು ಗುರು. ಸೊ ಒಂದು ಕಾರ್ಡ್ ಬಂದಿತ್ತು, ನಿಮ್ಗೆ ಗೊತ್ತಿರಬೇಕಲ್ಲ, ನನ್ನ ಬ್ಲಾಗ್ ಯಾರ್ಯಾರು ನೋಡ್ತೀರಾ. ಸೊ ನಾವು ಮದುವೆಗೆ ಹೋಗೋಕೆ ರೆಡಿ ಆಗಿದ್ದೀನಿ. ನಮ್ಮ ಹುಡುಗರೆಲ್ಲ ರೆಡಿ ಆಗವ್ರೆ. ಫೋನ್ ಮಾಡಿ ಫುಲ್ ಸೈಕು. ಬಂದಿರಲ್ಲ, ಒಂದು 5 ನಿಮಿಷ ಆಗಿರ್ತೈತೆ ಬಂದು. ಹೆಂಗೆ ತಲೆಗೆ ಶೂಟ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಗುರು. ಅದಕ್ಕೆ ಅಂತಾನೆ ನೆಕ್ಸ್ಟ್ ಲೆವೆಲ್ ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ MP ಗುರು ಓಪನ್ ಆಗ್ತಾ ಇದ್ದಿಲ್ಲ. ಹೆಂಗೆ ಓಪನ್ ಆಯ್ತು ಅಂದರೆ ಹೇಳೋಕ್ಕಾಗಲ್ಲ. ಇವಾಗ ನೆಕ್ಸ್ಟ್ ಲೆವೆಲ್ಲು. ಚೆಕ್ಔಟ್ ಮಾಡಿ ಗೈಸ್, ಹೆಂಗೆ ಓಪನ್ ಆಗ್ತೈತೆ ಗಾಡಿ ಮಾತ್ರ. ಓ ಶೇಟ್, ಈ ರೋಡಲ್ಲಿ ಲೈಟ್ ಇಲ್ಲ. ಏನಕ್ಕನ ಬಂದಪ್ಪ, 10 ಕಡೆಯಿಂದ ಹೋಗ್ಬೇಕಾಗಿತ್ತು, ಬಿಕಾಸ್ 10 ಕಡೆ ಜಾಮ್ ಇರುತ್ತೆ ಗುರು. ಅದರಿಂದ ನಾನು ಈ ಕಡೆ ಬಂದೆ. ಪರವಾಗಿಲ್ಲ, ಲೈಟಿಗೆ ಲೈತೆ, ಓಡುತ್ತೆ. ಚೆಕ್ ದಿಸ್ ಔಟ್ ಗೈಸ್. ಸೊ ಇದೇ ಒಂದು ಫಾಲ್ಟ್ ಬರ್ತಾ ಇರೋದು ಗಾಡಿಯಲ್ಲಿ, ಇನ್ನೇನು ಇಲ್ಲ. ಸೊ ಸಡನ್ ಗೇರ್ ಡೌನ್ ಮಾಡಿದ್ರೆ ಹೆವಿ ಓಪನ್. ಸೊ ಚೆಕ್ಔಟ್ ಮಾಡ್ಬೋದು ನೀವು. ಸೊ ಈ ರೋಡಲ್ಲೆಲ್ಲ ಜೋರಾಗಿ ಓಡಿಸಿದ್ರೆ ಸೈಕು. ಸೊ ಬೇಡ, ಲೈಟಾಗಿ ಓಡಿಸ್ಕೊಂಡು ಹೋಗೋಣ ಗುರು. ಏನು ಕಾಣಿಸ್ತಾ ಇಲ್ಲ ವೈಸರಲ್ಲಿ ತೆಗಿಯೋಣ ಗುರು. ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇರ್ಬೋದು ಕ್ಲೀನಿಗೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮಕ್ಕಳೆಲ್ಲ ಹೆಂಗೆ ಕಾಯ್ತಾವ್ರೆ ನೋಡಿ, ನಿಮ್ಗೆ ನೋಡಿಸ್ತೀನಿ. ಅದು ನಮ್ಮ T-Max ಹತ್ರನೇ ಕಾಯ್ತಾವ್ರೆ. ಏನು ಗುರು ಇಷ್ಟೆಲ್ಲ ಡೆವಲಪ್ ಆಗಿಬಿಡೈತೆ ಏರಿಯಾ. ಪರವಾಗಿಲ್ಲ, ತುಂಬ ದಿವಸ ಆದಮೇಲೆ ಬರ್ತಾ ಇದ್ದೀನಿ. ಒಳ್ಳೆ ಈ ಗಾಡಿಗಳು ಗುರು ಡಿಸ್ ಬ್ರೇಕ್ ಇಲ್ಲ ಅಂದರೆ ತುಂಬಾ ಬಾಧೆ ಗುರು. ನಾವೇನೋ ಅಂದ್ಕೊಂಡಿರ್ತೀನಿ, ಅದು ಏನೇನೋ ಆತಾ ಇರ್ತೈತೆ. ಸೊ ಇರಲಿ, ಅದೊಂದು ಸೆಕೆಂಡ್ರಿ. ಓಲ್ಡಿ ಇನ್ನೇನಪ್ಪ. ನಮ್ಮ ಹುಡುಗರು ಕಾಯ್ಕೊಂಡವ್ರೆ. ಅವರು ಕಾಯ್ಕೊಂಡಿದ್ರೆ ಹೆಂಗೆ ಗೊತ್ತಾ, ಎಲ್ಲಿದ್ಯಾ, ಇಷ್ಟವರ್ ಕಾಯಿಸ್ತಾ ಇದೆಯಾ, ಇದು ಮಾಡ್ತಾ ಇದೆಯಾ, ಅದು ಮಾಡ್ತಾ ಇದೆಯಾ ಅಂತಾರೆ ನಮ್ಮ ಮಕ್ಕಳವರು. ಸಾರಿ ಗಾಯ್ಸ್, ನಾನು ನುಗ್ಲೇಬೇಕಾಗುತ್ತೆ, ಆಪ್ಷನ್ ಇಲ್ಲ. ಇವರೆಲ್ಲ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಏನು ಗುರು ಇಷ್ಟು ದೋಲು ಶಾ, ಹೆಂಗೆ ನುಗ್ಗೋದು. ಈ ಕಡೆಯಿಂದ ನುಗ್ಗೋಕ್ಕಾಗಲ್ಲ ಅನಿಸುತ್ತೆ. ಇಲ್ಲ, ನುಗ್ಬೋದು ಗುರು, ಪರವಾಗಿಲ್ಲ. ಒಂದು ಲೆವೆಲ್ಗೆ ಐತೆ. ಸೊ ನಮ್ಮ ಹುಡುಗರು ಬಂದ್ಬಿಟ್ಟು ಇಲ್ಲೇ ಒಳಗಡೆ ಇದ್ದಾರೆ, ನೋಡ್ಸಿ ನೋಡಿ. ಅದು ಹೆಂಗಪ್ಪ, ನಾನೇ ಲೇಟ್ ಆಗೋದು ಯಾವಾಗೂ. ಅದೊಂದು ಬಾಧೆ ನನ್ಕ. ಓ ಇಸ್ಕಿ. ಸೊ ಚೆಕ್ಔಟ್ ಗೈಸ್, ಹೆಂಗೆ ರೆಡಿ ಹಾಕೊಂಡು ನಮ್ಮ ಮಕ್ಕಳು ಫಾರ್ಮಲ್ಸು. ಇವನ್ ದಡಿಯ ಈ ಥರ. ಇವನು ನೋಡು ವಿಶಾಲ್, ರೌಡಿ ಶೀಟ್ರು. ವಿದ್ಯಾವನ್ನ ರೌಡಿ ಶೀಟ್ರು ಇವನು. ನನ್ನ ಮಾಮ ಬರತ್ತ. ಏನೋ ಫಾರ್ಮಲ್ಸು. MP 47 ಗಾಡಿ ನಂಬರ್ ನೋಡೋದಿ. MP 47 ಬಾಬಾ A6424. ಸೊ ಗೈಸ್, ನಮ್ಮೊಬ್ಬನಿಗೆ ZD ಹೆಸರು ಇಷ್ಟ ಆಗಿಲ್ಲ, ಸೊ ಅದು ಕ್ಯಾನ್ಸಲ್ ಮಾಡಾಕಣ. ಸೊ ಇವನು ಕೊಳ್ಳೂರು ರೌಡಿ. ಯಾರಿಗೇನಾದ್ರು ಕಿರಿಕ್ ಆದರೆ ದಯವಿಟ್ಟು ಒಂದು ಫೋನ್ ಮಾಡ್ರಿ. ಇವರು ಕಾಡ್ಗೋಳಿ ಡಾನು ಕುತ್ಕೊಂಡಿದ್ದಾರೆ ಸಾಹೇಬ್ರು.
ಅಲ್ಲ ಕನ್ಫರ್ಮ್ ಮಾಡಿದೆ ಅಲ್ಲ ಇಲ್ಲಿ ಬಂದ್ಬಿಟ್ಟು ಯಾಕೆ ಲೇಟ್ ಅಂದ್ರೆ ಮಚ್ಚ ನಾನು ರೆಡಿ ಆಗೋದು ಲೇಟ್ ನಾನು ಏನ್ ದೊಡ್ಡ ಕೊಡಂಗಿ ಇವನು ಹಾಕೊಂಬರ ಶರ್ಟ್ ಪ್ಯಾಂಟ್ ಶೂಕ ನಾನು ಲೇಟು ನಾನು ಐರನ್ ಮಾಡಿ ಶೂ ತೊಳಿ ಹಾಕೊಂಡ್ ಬಂದಿದ್ದೀನಿ ಏನ್ ಶಾಡ ಮಚ್ಚ ನೀನ್ ದೊಡ್ಡ ದಾಂಡ್ ನೋಡ ನೀನ್ ಬಚ್ಚಿ ಅಂತ ಫೋನ್ ಮಾಡಲ್ಲ ಅಲ್ಲ ಇವನೇನ್ ಕುರ್ತಾ ಹಾಕೊಂಡು ಹೆಂಗ ನೋಡಿ ಆನೆ ಆನೆ ನಮ್ಮ ಆನೆ ನಮ್ಮ ಬ್ಯಾಚ್ ಆನೆ ಇವನು ಪಾಪ 5 ನಿಮಿಷ ಲೇಟ್ ಬಂದಿರೋ ಹುಡುಗ ಹೆಂಗ್ ಕಾಟ ಕೊಡ್ತಾರೆ. ಸೊ ಎಲ್ಲ ಸ್ಟಾರ್ಟ್ ಆಗಿದೆ ಗುರು, ಹೋಗ್ತಾ ಇದ್ದೀರಿ. ಅವನ ಜೊತೆ ಬೇರೆ ಬರ್ತಾ ಇದೆಯಾ? ಬಂದಿರೋದು 3 ಗಾಡಿ, ನಮ್ಮ ಕೇರಳ KA ಆ್ಯಂಡ್ MP. ಮತ್ತೆ ಸರ್ ಎಂಬರತ್ ಅವರು ಫುಲ್ ಜೋಶಲ್ಲ ಅವರೇ, ಫಸ್ಟ್ ಟೈಮ್ ಗ್ಯಾಂಗ್ ಜೊತೆ ಹೋಗ್ತಾವ್ರೆ ಅಂತ. ನಮ್ಮ ವಿಡಿಯೋ ಅವನು ಇಲ್ಲ ಇದೆ ತಾನೆ. ಇವ್ರನ್ನ ಫಸ್ಟ್ ಮುಂದೆ ಹೋಗಿ ಕೇಳುವ ಪ್ರಭಾಣಿ ಅವ್ರನ್ನ. ಕರೆ ಎಂಟ್ರಿ ಸಕ್ಕತ್ತಾಗಿತ್ತು. ಮೂರ್ತಿಗ್ನೆಲ್ಲೋ ಬಂದಿದ್ದಾಯ್ತು ಮದುವೆಗೆ. ಇವಾಗ ಬ್ಯಾಟಿಂಗ್ ಆಡೋ ಟೈಮು. ನಮ್ಮ ಗುಡ್ಡೆ ರವಾಣಿ ಬರೋದು ಹೆಂಗೈತೆ ನಮ್ಮ ಬ್ಯಾಚ್ ಆದರ್ಶನು. ಇಲ್ಲಿ ನಮ್ಮ ಶವ ಅಂತ, ಇವ್ರು ತುಂಬ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ಗ್ಯಾಂಗಲ್ಲಿ. ನಮ್ಮ ವಿಡಿಯೋಗ್ರಾಫರ್ ಕಾರ್ತಿಕ್ ಅಂತ, ನಮ್ಮ ಬಾಡಿ ಬಿಲ್ಡರ್ ಪ್ರೇಮ್. ಹೇಳೋ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಹೇಳೋ ಪರವಾಗಿಲ್ಲ ಓದವನೇ ಕರ್ದೆ ಏನಿಲ್ಲ, ವೋಟ್ ಫಾರ್ ಕಾಂಗ್ರೆಸ್. ನಾವೆಲ್ಲ ಜಾಸ್ತಿ ಪೊಲಿಟಿಕ್ಸಲ್ಲಿ ಇಲ್ಲ, ನಮ್ಮ ಹುಡುಗರು ಹೋಗ್ಬೇಕಂತ ಆಸೆ. ಅವನು ಹೋದ್ರೆ ನಾವು ನುಗ್ಗೋದೆ. ಏನಾದ್ರು ಹೇಳ್ತೀರಣ್ಣ? ಎಲ್ಲರಿಗೂ ನಮಸ್ಕಾರ. ನಾಳೆ 26ನೇ ತಾರೀಕು ಸೊ ಕರ್ನಾಟಕದಲ್ಲಿ ನಾಳೆ ವೋಟಿಂಗ್ ಶುರುವಾಗುತ್ತೆ. ದಯವಿಟ್ಟು ನಾಳೆಲ್ಲರೂ ಡೆವಲಪ್ಮೆಂಟ್ಗೋಸ್ಕರ ವೋಟ್ ಹಾಕಿ. ಡೆವಲಪ್ಮೆಂಟ್ ಗೊತ್ತಲ್ಲ, ಇದು ಏನಿದು ಬ್ಲಾಗ್ ಇವತ್ತು ಮಾಡ್ತಾ ಇರೋದಂದ್ರೆ ಬ್ಲಾಗ್ ಬರೋದು ಬಂದ್ಬಿಟ್ಟು ನಾಳಿದ್ದು. ಓಕೆ ಗುರು ಈ ಬಿಟ್ ಮಾತ್ರ ನಾಳೆ ಹಾಕ್ರು. ಇದನ್ನ ಹಾಕು ಇದು ಕಾಡ ಕೊಡ್ತಾ ಇದ್ದೀರಾ ನೀವು? ನಮ್ಮ ಹುಡುಗರ ಕತೆ ನೋಡೋಣ ಇವಾಗ. ಹುಡುಗಿರು ಮುಂದೆಯಿಂದ ಓದ್ತಾ ಇದ್ರಿ ಏನು ಮಾಡ್ತಾರೆ ಅಲ್ಲಿ ನೋಡಿ. ಸೊ ಎವ್ರಿ ಝೂಮ್ ಔಟ್ ಆಗ್ತಾವ್ರೆ ಹಿಂಕೊಂಡು. ಸೊ ಆಪೋಸಿಟ್ ಹಿಂಗೆ ಕುತ್ಕೊಂತವ್ರೆ. ಅದಕ್ಕೆ ನೋಡಿ ಇವಾಗ ಹೆಂಗೆ ರೆಡಿ ಆಗ್ತಾರೆ ನಮ್ಮ ಹುಡುಗರು, ಸೈಕ್ ರೆಡಿ ಆಗ್ತಾರೆ. ಇವಾಗ ಆಪೋಸಿಟ್ ಕುತ್ಕೊಂಡಿದ್ದಾರೆ ರವಾಣಿ ಕಣ್ಣಿಗೆ ನೋಡಿ. ಸೊ ಇವಾಗ ಫ್ರಂಟ್ ಕ್ಯಾಮ್ರಾದಲ್ಲೇ ನೋಡಿ. ಸೊ ಜಸ್ಟ್ ಚೆಕ್ಔಟ್ ಮಾಡಿರಿ ಇವಾಗ ಹೆಂಗಿರ್ತೈತೆ ಕತೆ ಇವ್ರದೆಲ್ಲ. ರವಾಣಿ ಕಣ್ಣು ನೋಡಿ ಮುಂದೆ. ಸೊ ನಮ್ಮ ಗುಡ್ಮುಡ್ ತಾಯಿ ಅವ್ರು ಬಂದವ್ರೆ. ಸೊ ಇವರೇ ನಮ್ಮ ಏನೋ ಆರಾಮಿಗೆ ನಿಂಕೇನೋ ಇಷ್ಟಕ್ಕೆ ಎಷ್ಟು ಬಾಧೆ ಬೀಳ್ತಾವನಂದ್ರೆ ಅಣ್ಣ ಮದುವೆ ಈ ಥರ ತಮ್ಮ ಎಲ್ಲ ಸಿಕ್ಕಿದ್ರೆ ಹೆವಿ ನೋಡಿ. ಅದರಲ್ಲೂ ಹುಡುಗಿರ್ ಮಾತಿಗೆ ನಡೀತೈತೆ. ಮುಂದೆ ಯಾರ್ಯಾರು ಕುತ್ಕೊಂಡವರೇ ಇಲ್ಲ ಅಂತ. ಅದೇ ಫಸ್ಟು ಬಂದಿರೋದು ಪ್ಲೇಟ್ಸು ಆ್ಯಂಡ್ ಸ್ಪೂನ್ಸ್. ಸೊ ನಮ್ಮ ಹುಡುಗರು ಫುಲ್ ಫಾರ್ಮಲ್ಲಿದ್ದಾರೆ, ಎರಡನೇ ಮಾತೇ ಇಲ್ಲ. ಊಟ ಎಲ್ಲ ಬಂದೈತೆ. ನಾನು ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಯ್ತು, ಖಾಲಿ ಆಗೋಯ್ತಾಯಿತು. ಹಣ ತುಂಬ ಬೇಡ.
ಬ್ಯಾಟಿಂಗು. ಸರಿ ಸ್ಟಾರ್ಟ್ ಮಾಡೋಣ. ನಾನು ಮಾಡಲಾ ಇನ್ನು ಸೊ ಗೈಸ್ ನಮ್ಮದು ನೋಡಿ ಊಟ ಇಷ್ಟೇ ಕ್ಲೀನ್ ಆಗಿರೋದು, ಇದರಿಂದ ಜಾಸ್ತಿ ಆಗಿಲ್ಲ. ಪಾಪ ಹುಡುಗನ ಊಟ ಮಾಡ್ತಾವ್ರೆ. ಇದು ನೋಡಿ ಈ ಥರ ಇರಬೇಕು, ತಿನ್ಬೇಕಂದ್ರೆ ಈ ಥರ ತಿನ್ಬೇಕು. ನೋಡ್ರಿ ಇನ್ನು ಬಾಳೆನೂ ತಿನ್ಬಿಟ್ಟು ಖಾಲಿ ಮಾಡ್ದವನು ಕ್ಲೀನ್ ಮಾಡವನೆ ನೋಡಿ, ನೆಕ್ಸ್ಟ್ ಲೆವೆಲ್. ಸೊ ನೋಡಿ ಪಾರ್ಸೆಲ್ ಹುಡುಗರು ನಮ್ಮ ತೊಗೊಂಡು ಹೋಗ್ತಾರೆ ಎಲ್ಲ. ಸೊ ಯಾರು ಇರೋದನ್ನೆಲ್ಲ ಎದ್ದಾಕಿದ್ದಾನೆ. ಸೊ ಇದು ಇವ್ರ ಆಫೀಸ್ಗೆ ಪಾರ್ಸೆಲ್ ಅಂತ. ಈ ಲೆವೆಲ್ ಹುಡುಗರು ಸಿಗ್ಬೇಕಂದ್ರೆ ಬಲ್ಲೆ ಕಷ್ಟ ಆಗೋರು. ಸೊ ಗಾಯ್ಸ್ ಇವನ್ ಜಾಗ ಹೆಂಗೈತೆ ಅಂದರೆ ಹುಡುಗಿರು ನೋಡ್ಕೊಂಡು ತಿಂತಾ ಇರೋದು. ಹಣ್ಣು ಫುಲ್ ಹುಡುಗಿರು ನೋಡ್ಕೊಂಡು ತಿಂತಾವನೇನೋ ಇಲ್ಲ. ಹಾಂ ಯಾಕೆ ಹುಡುಗಿರು ನೋಡ್ಕೊಂಡು ತಿಂತಾರೆ? बाद में बात करेंगे दुलारी के पास अभी जाओ ಹಣ್ಣು ಹುಡುಗಿರು ನೋಡ್ಕೊಂಡು ಮಸ್ತ್ ಆಚೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಮತ್ತೆ ರೆಕ್ಸ್ ಹಾಕೋಣ. ನನ್ನ ಮಗನ ಹೆಂಗೆ ಕುತ್ಕೊಂಡವನೇ. ಅಜ್ಜಿ ಕೂದು ನೋಡಿ ಚಿಕ್ಕ ಮಕ್ಕಳ ಥರ ಏನು ತಿಂತಾವನು ಇದೇನಾ ಚಿಕ್ಕ ಮಕ್ಕಳ ಥರ ಇವರೆಲ್ಲ ಬೀಡ ಗಿಡ ತಿಂತಾ ಇದ್ದಾರೆ. ನಮ್ಮ ಪೀಸ್ ನಾವು ಇದನ್ನ ಮಾತ್ರ ಹೇಳ ಇವನು ಗಿಮ್ಮ ಇವನು ಫ್ರೂಟ್ಸ್ ಬಿಟ್ರೆ ಇನ್ನೇನು ತಿನ್ನಲ್ಲ. ಇವನು ತೋರ್ಸ ಖಾಲಿ ಪ್ಲೇಟ್ ತೋರಿಸ್ತಾ. ಹಾಂ ಇನ್ನೇ ಆಗೋಯ್ತು, ತಿಂಡಿನೆಲ್ಲ ಆಗೋಯ್ತು, ಬ್ಯಾಟಿಂಗ್ ಎಲ್ಲ ಆಗೋಯ್ತು, ಇನ್ನೊಂದು ಪಾರ್ಸಲ್ ಎತ್ಕೊಂಡು ಆಗೋಯ್ತು. ಏನು ಹೇಳ್ತೀರಣ್ಣ? ಅವ್ನು ನೋಡ್ರಿ 2 ಐಸ್ ಕ್ರೀಮ್ ಆಗೈತೆ, 3ನೇ ಐಸ್ ಕ್ರೀಮ್ ಬಂದೈತೆ. ಏನೋ 4 ಐಸ್ ಕ್ರೀಮು ಅಷ್ಟು ನೀವು ಅವ್ನು ಕಟ್ಟೆ ಮಕ್ಕಳಾದ್ರೂ ಒಂದ್ಸರಿ ತಿಂತು. ನೀವು ನೋಡ್ರಿ ಫುಲ್ ನಾಕ್ಬಿಡ್ತಾನೆ. ಏನೂ ಇರಲ್ಲ, ಉಪ್ಪಿನಕಾಯಿ ಕೂಡ ಇರಲ್ಲ, ಉಪ್ಪು ಇರಲ್ಲ, ಹಾಕಿರ್ತಾನೆ. ಏನೋ ಮನೇಲಿ ಊಟ ಹಾಕಿಲ್ಲ, ರೆಡಿ ಮಾಡಬೇಕು. ತಟ್ಟೆನಾಗ ಎಷ್ಟು ಊಟ ಇರುತ್ತೆ ಎಲ್ಲ ಖಾಲಿ ಮಾಡಬೇಕು. ಅನ್ನಪುರದ ಹಾಕೋದು ಆಸೆ ಖಾಲಿ ಮಾಡೋದು. 4 ಲೆಕ್ಕ ತಿಂತಾ ಇರೋದು ಐಸ್ ಕ್ರೀಮ್. ಈ ಥರ ಎಲ್ಲ ಕೊಟ್ಟಿಲ್ಲ. ಗೋಲ್ಡ್ ಡ್ರಿಂಕ್ ಕೊಟ್ಟಿಲ್ಲ. ಏನು ಗೋಲ್ಡ್ ಡ್ರಿಂಕ್ ಕೊಟ್ಟಿರೋರಿಗೆ ತಿನ್ನಪ್ಪ ಸರ್. ಐಸ್ ಕ್ರೀಮ್ ಹೆಂಗಿದೆ ಸರ್? ಐಸ್ ಕ್ರೀಮ್ ಸೂಪರ್ ಇದೆ, ಸ್ವಲ್ಪ ಕೋಲ್ಡ್ ಕಮ್ಮಿ ಅಷ್ಟೇ. ಖಾರ ಇದೆಯಾ? ಲೈಟಿಗಿದೆ, ಅದು ಸ್ವಲ್ಪ ಬರಬೇಕಿತ್ತು, ಇದಿಲ್ಲ. ಗೈಸ್ ಎಲ್ಲ ಆಗೋಯ್ತು. ಇವಾಗ ಬ್ಲಾಗ್ನ ಎಂಡ್ ಮಾಡೋಣ, ಮತ್ತೆ ಗೋಪ್ರೋ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಸ್ಟೋರೇಜು ತುಂಬ ಇದೆ, ಟೈಮು ಆಗ್ತಾ ಇದೆ. ಸೊ ಗೋಪ್ರೋದಲ್ಲಿ ಹೋಗಿ ಸ್ಟಾರ್ಟ್ ಮಾಡೋಣ. ಹೆಂಗೋಯ್ತು ನಮ್ಮ ಹುಡುಗರು ಜೋಶು. ನೆಕ್ಸ್ಟ್ ಲೆವೆಲ್ ಜೋಶುಗಳೆಲ್ಲ ಅವರ ಹುಡುಗರು ನಮ್ಮದು. ಸೊ ಗೈಸ್ ಆದಷ್ಟು ಬೇಗ ಆಗೋಯ್ತು, ನಮ್ಮ ಮದುವೆ ಎಲ್ಲ ಮುಗಿಸ್ಬಿಟ್ರಿ. ಸೊ ಅಷ್ಟೇ. ಸೊ ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಡ್ ಸೇಫ್ಲಿ. ಸಿಗೋಣ ಇನ್ನೊಂದು ವೀಡಿಯೋಗೆ. ಅಲ್ಲ ಆಫೀಸ್ ಗೈಸ್.